ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ವೀರೇಶ್ ದಾನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣ್ತಿಲ್ಲ. ನಾಯಕತ್ವ ಬದಲಾವಣೆಯನ್ನು ಮಾಡಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮುಂದೆ ಹಕ್ಕನ್ನು ಮಂಡನೆ ಮಾಡಿ ಹಠವನ್ನು ಹಿಡಿದುಕೊಂಡು ಕೂತಿದ್ರೂ ಸಹ ಹೈಕಮಾಂಡ್ ನಾಯಕರುಗಳು ಮಾತ್ರ CM ಸಿದ್ದರಾಮಯ್ಯನವ್ರನಿಂದ DCM DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಕೊಡಿಸುವ ವಿಚಾರದಲ್ಲಿ ಸಾಕಷ್ಟು ಅಳೆದು ತೂಗಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿಯ ಬಳಿಕ ಸಾಕಷ್ಟು ಬದಲಾವಣೆಗಳ ಆಗುತ್ತೆ. ಹೈಕಮಾಂಡ್ ನಾಯಕರುಗಳು CM ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರನ್ನ ಕರೆದು ಚರ್ಚೆಯನ್ನು ಮಾಡಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಸಾಕಷ್ಟು ಕುತೂಹಲ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇತ್ತು. ಆದರೆ DCM DK ಶಿವಕುಮಾರ್ ಅವರು ಪಂಚರಾಜ್ಯಗಳ ಚುನಾವಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯನ್ನು ಮಾಡಿ ಅನ್ನೋ ಒಂದು ಮನವಿಯನ್ನು ಹೈಕಮಾಂಡ್ ನಾಯಕರುಗಳ ಮುಂದೆ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ AICC ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಅಧಿಕಾರ ಹಂಚಿಕೆಯನ್ನು ಮಾಡಿಸಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಒತ್ತಡವನ್ನು ಹಾಕಿರುವಂಥದ್ದು. ಈಗಾಗಲೇ 2.5 ವರ್ಷಗಳ ಕಾಲ CM ಸಿದ್ದರಾಮಯ್ಯನವರು ಅಧಿಕಾರವನ್ನು ಪೂರ್ಣಗೊಳಿಸಿದ್ದಾರೆ. ಹೀಗಾಗಿ ಇನ್ನುಳಿದಂಥ ಅವಧಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮುಂದೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಯಾಗಿಯೇ DCM DK ಶಿವಕುಮಾರ್ ಅವರ ಆಪ್ತಮಣದಲ್ಲಿರ್ತಕ್ಕಂಥ ಶಾಸಕರುಗಳಾಗಿರ್ಬೋದು ಮತ್ತು ಸಚಿವರು ಸಹ ಈ ಹಿಂದೊಮ್ಮೆ ದೆಹಲಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ DCM DK ಶಿವಕುಮಾರ್ ಅವರ ಏನು ಪಕ್ಷ ಸಂಘಟನೆ ಇದೆ ಮತ್ತು ಸರ್ಕಾರ ರಚನೆಯನ್ನು ಮಾಡಿದ್ದಾರೆ ಅದಕ್ಕೆ ಪ್ರತಿಫಲವಾಗಿ DCM DK ಶಿವಕುಮಾರ್ ಅವರಿಗೆ CM ಹುದ್ದೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕಿದ್ರು. ಆದರೆ ಹೈಕಮಾಂಡ್ ನಾಯಕರುಗಳು ಸದ್ಯಕ್ಕೆ ಮಾತ್ರ CM ಸ್ಥಾನ ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ CM ಸಿದ್ದರಾಮಯ್ಯನವ್ರನ್ನ ರಾಜ್ಯದಲ್ಲಿ ಬದಲಾವಣೆ ಮಾಡಿದ್ರೆ ಬಹುದೊಡ್ಡದಾದಂಥ ರಾಜಕೀಯ ಕ್ರಾಂತಿ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರುವ ಹಿನ್ನೆಲೆಯಲ್ಲೇ DCM DK ಶಿವಕುಮಾರ್ ಅವರು ಇದೀಗ ಕಳೆದ 2-3 ತಿಂಗಳಿನಿಂದನೂ ಸಹ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಮತ್ತು ಸೈಲೆಂಟ್ ಆಗಿನೇ ಹೈಕಮಾಂಡ್ ನಾಯಕರುಗಳ ಅವರನ್ನು ಮನವೊಲಿಸುವಂಥ ವ್ಯವಸ್ಥೆಯನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೇ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಒಂದು ಕಡೆ ಹಾಕ್ತಾ ಇರುವಂಥದ್ದು ಮತ್ತು ಕೊಟ್ಟ ಮಾತಿನಂತೆ ಅದರಲ್ಲೂ ವಿಶೇಷವಾಗಿ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ನೀವೇನು ಹಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಕೊಟ್ಟ ಮಾತಿನ ಪ್ರಕಾರವೇ ಇದೀಗ ಅಧಿಕಾರ ಹಂಚಿಕೆಯನ್ನು ಮಾಡಿಸಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಸೈಲೆಂಟ್ ಆಗಿನೇ ಯಾವುದೇ ರೀತಿಯಾದಂಥ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡದೇ ಹೈಕಮಾಂಡ್ ನಾಯಕರುಗಳ ಮನಸ್ಸನ್ನು ಒಲಿಸುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಮಾತ್ರ ಸದ್ಯಕ್ಕೆ ಮಾತ್ರ CM ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಮಾರ್ಚ್ಗೆ ರಾಜ್ಯ ಬಡ್ಜೆಟ್ ಮಂಡನೆ ಆಗಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಸಹ ಈಗಾಗಲೇ ಬಡ್ಜೆಟ್ಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇರುವಂಥದ್ದು. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ತಾವು ಸಹ 2026ರ ಬಡ್ಜೆಟನ್ನು ಮಂಡನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಅಧಿಕಾರ ಹಂಚಿಕೆಯನ್ನು ಮಾಡಿಸಿ ಅಂತೇಳಿ ಹೈಕಮಾಂಡ್ ನಾಯಕರುಗಳ ಬಳಿ ಸಾಕಷ್ಟು ಮನವಿಯನ್ನು ಮಾಡ್ಕೋತಾ ಇರುವಂಥದ್ದು. ಒತ್ತಡವನ್ನು ಹಾಕ್ತಾ ಇದ್ರೂ ಸಹ ಹೈಕಮಾಂಡ್ ನಾಯಕರುಗಳು ಮಾತ್ರ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಕಳೆದ 1 ವಾರದ ಹಿಂದೆ ಮೈಸೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ DCM DK ಶಿವಕುಮಾರ್ ಅವರು ಹಾಗೂ CM ಸಿದ್ದರಾಮಯ್ಯನವರು ಭೇಟಿಯಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ಬರನ್ನೂ ಸಹ ನಾವು ದೆಹಲಿಗೆ ಕರೆದು ಚರ್ಚೆಯನ್ನು ಮಾಡ್ತೀವಿ, ಅಲ್ಲಿ ಹೈಕಮಾಂಡ್ ನಾಯಕರುಗಳ ಎಲ್ಲ ತೀರ್ಮಾನ ಮತ್ತು ಅವರ ಅಭಿಪ್ರಾಯದ ಸಂಗ್ರಹದ ಮೇಲೆಗೆ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡೋಣ ಅನ್ನೋ ಒಂದು ಸಲಹೆಯನ್ನು ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರುಗಳಿಗೆ ನೀಡಿದರು. ಆದರೆ DCM DK ಶಿವಕುಮಾರ್ ಅವರು ಮಾತ್ರ ದೆಹಲಿಗೆ ಭೇಟಿಯನ್ನು ಕೊಟ್ಟು ಹೈಕಮಾಂಡ್ ನಾಯಕರುಗಳಿಗೆ ಬಳಿ ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ CM ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ನಾಯಕರುಗಳು ಯಾವಾಗ ಅವರನ್ನು ಕರೆಸಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಒಂದು ಕಡೆ ಕಾರಣವಾಗ್ತಾ ಇದ್ದರೆ, ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರು ದಾಖಲೆಯ ಬಡ್ಜೆಟ್ ಮಂಡನೆ ಆದ ಬಳಿಕವೇ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ DCM DK ಶಿವಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ DK ಸುರೇಶ್ ಅವರು ಸಹ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪದೇ ಅವರು ನಮ್ಮಣ್ಣನ ಹಣೆ ಬರದಲ್ಲಿ ಬರೆದಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳೋದ್ರ ಜೊತೆಗೇ ಅಧಿಕಾರವೂ ಸಹ ಶಾಶ್ವತವಲ್ಲ ಮತ್ತು ತಾಳ್ಮೆಯೂ ಸಹ ಶಾಶ್ವತ ಅಲ್ಲ
ಆಗಲ್ಲ ಅನ್ನೋದ್ರ ಜೊತೆಗೇನೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಹಾಗೂ ಮನವಿಯನ್ನು ಸಹ ಮಾಡ್ಕೋತಾ ಇರುವಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಅಧಿಕಾರ ಹಂಚಿಕೆ ವಿಚಾರ ಯಾವಾಗ ಇತ್ಯರ್ಥ ಆಗುತ್ತೆ ಮತ್ತು DCM DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.